ಸರ್ಕಾರ ಅಥವಾ ಸರ್ಕಾರದ ಕರ್ಮಚಾರಿಗಳಿಗೆ ಅಥವಾ ಕೆಲಸಗಾರರಿಗೆ ಏನು ಮಾಡಕತ್ತಿದ್ರಿ ಅಂತಂದ್ರೆ ನೀವು ಒಂದು 10-12 ಜನ ಕೂಡಿ ಇಲ್ಲಿಗಲ್ ಕಾರ್ಯವನ್ನು ಮಾಡುವಂತೆ ಇಲ್ಲಿಗಲ್ ಕೆಲಸವನ್ನು ಮಾಡುವಂತೆ ಅವಂಗ ಥ್ರೆಟ್ ಕೊಡಕತ್ತಿದ್ರಿ ಅಂತಂದ್ರೆ ಅಂಜಿಕೆ ಹಾಕಕತ್ತಿದ್ರಿ ಅಂತಂದ್ರೆ ಅದು ಕೂಡ ಅಪರಾಧ. ನೀವು ಹಳೆ ಪಿಕ್ಚರ್ನಾಗ ಎಲ್ಲ ನೋಡಿರ್ಬೇಕು. ಏನಪ್ಪ ಅಂತಂದ್ರೆ ಯಾವ ಒಬ್ಬ ಗೌರ್ಮೆಂಟ್ ಆಫೀಸರ್ ನಿಯತ್ತಾಗಿ ಕೆಲಸ ಮಾಡಕತ್ತಿದ್ದ ಅಂತಂದ್ರೆ ಅಲ್ಲಿ ಬಂದು ಇದಕ್ಕೆ ಸಹಿ ಮಾಡು ಅಂತೇಳಿ ಧಮಕಿ ಕೊಡ್ತಿರ್ತಾರೆ. ಕೈಯಾಗೆಲ್ಲ ವೆಪನ್ ಹಿಡ್ಕೊಂಡ್ಬಂದು ಬಂದೂಕು, ಚಾಕು, ಚೂರಿ, ಬಡಿಗೆ ಎಲ್ಲ ಹಿಡ್ಕೊಂಡ್ಬಂದು ದಮ್ ಕೊಡ್ತಿರ್ತಾರೆ. ಅದನ್ನೆಲ್ಲ ನೀವು ನೋಡಿರ್ಬೋದು, ಹೌದಾ? ಅದು ಕೂಡ ಸೆಕ್ಷನ್ 141 IPC ಅಡಿಯಲ್ಲಿ, ಇಂಡಿಯನ್ ಪಿನಲ್ ಕೋಡ್. ಇದು IPC ಅಂದ್ರೆ ಇಂಡಿಯನ್ ಪಿನಲ್ ಕೋಡ್, ಭಾರತೀಯ ದಂಡ ಸಂಹಿತೆ. ಇದರ ಅಡಿಯಲ್ಲಿ ಅದು ಅಪರಾಧ ಅನಿಸ್ಕೋತೈತಿ, ನೆನಪಿನಲ್ಲಿ ಇರಬೇಕು. ಆರ್ಟಿಕಲ್ 141 ಯಾವ್ಯಾವ್ದಕ್ಕೆ ಸಂಬಂಧಪಡ್ತೈತಿ? ಸೆಕ್ಷನ್ 141 ಆಫ್ ದಿ IPC ಯಾವ್ಯಾವ್ದಕ್ಕೆ ಸಂಬಂಧಪಡ್ತೈತಿ ಅಂತಂದ್ರೆ, ಒಂದನೇದು ಕಾನೂನನ್ನ ಜಾರಿ ಮಾಡುವ ಸಂದರ್ಭದಲ್ಲಿ ನೀವು ಪ್ರತಿಭಟನೆ ಮಾಡುವ ಹಾಗಿಲ್ಲ, ಕಾನೂನು ಜಾರಿಯ ಸಂದರ್ಭದಲ್ಲಿ. ಇನ್ನು ಎರಡನೇ, ಯಾವುದೇ ವ್ಯಕ್ತಿಯ ಆಸ್ತಿಯನ್ನ ಬಲಪೂರ್ವಕವಾಗಿ ಕಬ್ಜೆ ಮಾಡುವ ಹಾಗಿಲ್ಲ, ಟ್ರೆಸ್ಪಾಸ್ ಅಂತೇಳಿ ಕರಿತೀವಿ, ಅದನ್ನು ಮಾಡುವ ಹಾಗಿಲ್ಲ. ಇನ್ನು ಮೂರನೇದು, ಯಾವುದೇ ವ್ಯಕ್ತಿಗೆ ಇಲ್ಲಿಗಲ್ ಕೆಲಸವನ್ನ ಮಾಡಲು ಒತ್ತಾಯ ಮಾಡುವ ಹಾಗಿಲ್ಲ, ಇನ್ನು ನಾಲ್ಕನೇದು, ಸರ್ಕಾರಿ ಕರ್ಮಚಾರಿಗಳಿಗೆ ಇಲ್ಲಿಗಲ್ ಕೆಲಸವನ್ನ ಮಾಡಲು ಒತ್ತಾಯ ಮಾಡುವ ಹಾಗಿಲ್ಲ. ಇದನ್ನೇನಾದ್ರೂ ಮಾಡಿದ್ರಿ ಅಂತಂದ್ರೆ ನೀವು ಸೆಕ್ಷನ್ 141 ಅಡಿಯಲ್ಲಿ ಗುಂಪುಗೂಡಿ ನೀವೇನಾದ್ರೂ ಈ ರೀತಿ ಕೆಲಸಗಳನ್ನು ಮಾಡಿದ್ರೆ ಸೆಕ್ಷನ್ 141 IPC ಅಡಿಯಲ್ಲಿ ಅಪರಾಧ ಅಂತ